Sports Center. ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನೀಡ್ತಿರುವಂತಹ ಕಾನೂನಿನ ಮಾಹಿತಿ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮುಗಿದ ನಂತರ ಅದನ್ನು ಗ್ರೇಸ್ ಡೇಸ್ ಅಂತ ಹೇಳಿ 30 ದಿನಗಳವರೆಗೆ ಎಕ್ಸ್ಟೆಂಡ್ ಮಾಡಿಕೊಳ್ಳಬಹುದಾ ಅಂತ. ಅಂದರೆ ಇವತ್ತಿಗೆ ಈ ದಿನಕ್ಕೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕಂಪ್ಲೀಟ್ ಆಗಿದೆ, ಆ ವಾಯ್ದೆ ಮುಗಿದಿದೆ ಅಂದರೆ ಇವತ್ತಿನಿಂದ 30 ದಿನಗಳವರೆಗೆ ನನಗೆ ಗ್ರೇಸ್ ಟೈಮ್ ಇದೆ ಅಂಥೇಳಿ ನೀವು ತಿಳ್ಕೊಂಡ್ರೆ ಅದು ತಪ್ಪು ಎಂಬ ಒಂದು ಸುಪ್ರೀಂ ಕೋರ್ಟಿನ ಆದೇಶದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಬಹಳ ಜನಗಳು ತಿಳ್ಕೊಂಡಿದ್ದಾರೆ ಡ್ರೈವಿಂಗ್ ಲೈಸೆನ್ಸ್ ರದ್ದಾದ ನಂತರ, ಅಂದರೆ ಡ್ರೈವಿಂಗ್ ಲೈಸೆನ್ಸಿನ ಪೀರಿಯಡ್ ಮುಗಿದ ನಂತರ ಮುಂದಿನ 30 ದಿನಗಳವರೆಗೆ ನೆಕ್ಸ್ಟ್ ಅವರು ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ನೀವು ಆ ರೀತಿ ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ತಪ್ಪು. ಸುಪ್ರೀಂ ಕೋರ್ಟಿನ ಕೇಸ್ ನಂಬರ್ INSC ನಂಬರ್ 1452/25 ಆದೇಶವಾಗಿರುವ ಪ್ರಕಾರ, ಅಂದರೆ ಪ್ರಕರಣವನ್ನು ಹೇಳೋದಾದರೆ ತೆಲಂಗಾಣ ಸ್ಟೇಟ್ ಲೆವೆಲ್ ಪೊಲೀಸ್ ರೆಕ್ರೂಟ್ಮೆಂಟ್ ಬೋರ್ಡ್ ವರ್ಸಸ್ ಪೆಂಜರ್ಲಾ ವಿಜಯಕುಮಾರ್ ಅಂಡ್ ಅದರ್ಸ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪನ್ನು ನೀಡಿದೆ. 30 ದಿನಗಳ ಗ್ರೇಸ್ ಟೈಮ್ ಇದೆ ಅಂತ ಹೇಳಿ ಅರ್ಜಿಯಲ್ಲಿ ವಾದಿಸಲಾಗಿತ್ತು. DL ಲೈಸೆನ್ಸಿನ ವಾಯಿದೆ ಮುಗಿದ ದಿನವೇ ಅದರ ವ್ಯಾಲಿಡಿಟಿ ಮುಗಿದೋಗುತ್ತೆ. ನೆಕ್ಸ್ಟ್ ನೀವು DL ಮಾಡಿಸ್ಕೋಬೇಕಂದ್ರೆ ಹೊಸದಾಗಿ DL ಅರ್ಜಿಯನ್ನು ಹಾಕಿ ಮಾಡಿಸ್ಕೋಬೇಕೇ ವಿನಃ ಅದನ್ನು ನೀವು ಗ್ರೇಸ್ ಟೈಮ್ ಅಂಥೇಳಿ ತಳ್ಳೋಕೆ ಬರೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿದೆ. ಫ್ರೆಂಡ್ಸ್ ನೋಡಿ, ನೀವು DL ವಾಯಿದೆ ಮುಗಿಯುವುದರ ಒಳಗಡೆ 1 ವಾರ ಮುಂಚಿತವಾಗಿ ನೀವು ಅದನ್ನು ನವೀಕರಣ ಮಾಡಿಕೊಳ್ಳಿ. DL ಲೈಸೆನ್ಸ್ ಮುಗಿದು ಗ್ರೇಸ್ ಟೈಮ್ ಇದೆ ಅಂತ ತಿಳ್ಕೊಂಡ್ರೆ ಆ ಅವಧಿಯಲ್ಲಿ ಏನಾದರೂ ಅವಘಡಗಳಾದರೆ, ಆಕ್ಸಿಡೆಂಟ್ ಆದರೆ, ಗಾಡಿ ಕಳ್ತನ ಆದರೆ, ಅಥವಾ ಪರ್ಸನಲ್ ಇಂಜುರಿಗಳಾದರೆ, ಥರ್ಡ್ ಪಾರ್ಟಿಗೆ ಏನಾದರೂ ಸಮಸ್ಯೆ ಆದರೆ ನೀವು ನನಗೆ DL ಇದೆ ಅಂತ ವಾದ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ವಾಯಿದೆಗೆ ಮುಂಚೆ ನವೀಕರಣ ಮಾಡೋದನ್ನು ಮರಿಬೇಡಿ. ಹಾಗೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ